ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಆ್ಯಕ್ಚುಲಿ ನಾವು ಲಾಸ್ಟ್ ವೀಡಿಯೋದಲ್ಲಿ ಲೈಕ್ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ನೋಡಿದ್ವಿ. ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಏನಿಲ್ಲ, ಇಟ್ ಈಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸು. ಸೊ ದಟ್ ಇನ್ಸ್ಟ್ರಕ್ಟ್ ದ ಕಂಪ್ಯೂಟರ್ ಟು ಅಕಾಂಪ್ಲಿಷ್ ಅ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್ಸ್ ಅನ್ಬೋದು ನೀವು. ಸೊ ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟು ಕಂಪ್ಲೀಟ್ ಸ್ಪೆಸಿಫಿಕ್ ಟಾಸ್ಕ್. ಓಕೆ, ದೆನ್ ನೋಡೋದಾದರೆ ಪ್ರೋಗ್ರಾಮಿಂಗ್. ನಾರ್ಮಲಿ ಪ್ರೋಗ್ರಾಮಿಂಗ್ ನೋಡೋಣ. ಪ್ರೋಗ್ರಾಮಿಂಗ್ ಆ್ಯಕ್ಚುಲಿ ಇಟ್ ಈಸ್ ರಿಟನ್ ಬೈ ಪ್ರೊಫೆಷ್ನಲ್ಸ್ ನೋನ್ ಆ್ಯಸ್ ಪ್ರೋಗ್ರಾಮರ್ಸ್ ಅಂತ ಅಂತೀವಿ. ಆ್ಯಕ್ಚುಲಿ ಈ ಪ್ರೋಗ್ರಾಮರ್ಸು ಆಲ್ವೇಸ್ ವರ್ಕ್ ಇನ್ ಅ ಟೀಮ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಈ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅನ್ನಲ್ಲ, ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಇದರಲ್ಲಿ ಏನಿರುತ್ತೆ ಅಂದರೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗರಿದಮ್ಸ್ ಇರುತ್ತೆ. ಸೊ ಡೇಟಾ ಸ್ಟ್ರಕ್ಚರ್ ಅಂದರೆ ಇಟ್ ರೆಪ್ರೆಸೆಂಟ್ ಇನ್ಫಾರ್ಮೇಷನ್. ಆಲ್ಗರಿದಮ್ ಅಂದರೆ ಒಂದು ಟಾಸ್ಕ್ನ ಫುಲ್ಫಿಲ್ ಮಾಡೋದಕ್ಕೆ ಸ್ಟೆಪ್ಸ್, ಲೈಕ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್. ಸೊ ಫಸ್ಟ್ ನೋಡೋದಾದರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಲೋ ಲೆವೆಲ್ ಲ್ಯಾಂಗ್ವೇಜ್, ಸೆಕೆಂಡ್ ಒಂದು ಬಂದುಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಲೋ ಲೆವೆಲ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಟ್ ಈಸ್ similar to computers binary language or machine language ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರೋದು ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಯೂಶಲಿ ಇದು ರಿಮೆಂಬರ್ಡ್ ಕಮಾಂಡ್ಸ್ ಆಗಿರುತ್ತೆ, ಸಚ್ ಆಸ್ ಪ್ರಿಂಟ್ ಕಮಾಂಡ್, ಓಪನ್ ಕಮಾಂಡ್, go to command and include commands. ಓಕೆನಾ? ಸೊ ದ ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಫಾರ್ ಬಿಸ್ನೆಸ್ ಡೇಟಾ ಪ್ರೊಸೆಸಿಂಗ್ ವಾಸ್ ಕಾಲ್ಡ್ ಫ್ಲೋಮ್ಯಾಟಿಕ್ ಅಂತ ಕರಿತೀವಿ, ಫಸ್ಟ್ ಯೂಸ್ ಮಾಡಿದ್ದು. ಸೊ ಇದು ಕೆಲವು ಕಡೆ ಲೈಕ್ IBM ಅಲ್ಲಿ ಆ ಥರದ್ದೆಲ್ಲ ತುಂಬ ಕಡೆ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಈ ಏನು ಹೇಳ್ತಾರೆ, ಈ ಲೋ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಸೊ ಇದು ಎ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ ಒನ್ ಪ್ಯಾಟರ್ನ್ ಆಫ್ ಲ್ಯಾಂಗ್ವೇಜ್, ದಟ್ ಈಸ್ 0 and 1s. ಹೌದಾ? ಸೊ ಈಸ್ ನಥಿಂಗ್ ಬಟ್ 0s 1s. ಲೈಕ್ ಏನಂದರೆ ಕಮಾಂಡ್ಸ್ ಟು ಮೂವ್ ದ ನಂಬರ್ 255 ಇಂಟು ಎ CPU ರಿಜಿಸ್ಟರ್ ಅಂದರೆ ಅವಾಗ ಅದು ಅದರ 255 ಥರ ತೊಗೊಳಲ್ಲ, ಅದೇನಾಗಿ ತಗೊಳುತ್ತೆ 0s ಮತ್ತು 1s ಆಗಿ ಅದನ್ನು ತೊಗೊಳುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್.